ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, 7 ಗಂಟೆ ಆಯಿತು. ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ನೀವೊಂದು ವೇಳೆ ಇತರ ದೇಶದಲ್ಲಿರುವುದಾದರೆ ನಿಮಗೆ ಸಾಯಂಕಾಲ ಇಲ್ಲವೇ ಮತ್ತೊಂದು ಸಮಯ, ಮಧ್ಯಾಹ್ನವಾಗಲಿ ಬೇರೆ ಸಮಯವಾಗಲಿ, ಆದಾಗ್ಯೂ ಪರವಾಗಿಲ್ಲ, ಬೇರೆ ಸಮಯದಲ್ಲಿ ನೀವು ನೋಡ್ತಿರೋದಾದರೆ ಯಾವುದೇ ಸಮಯದಲ್ಲಾಗಲಿ ಯೇಸುವಿನ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ ನಮ್ಮೆಲ್ಲರಿಗೂ ಎಷ್ಟೋ ಅವಶ್ಯಕವಾಗಿದೆ. ಬನ್ನಿ ಚಿಕ್ಕ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರಿ. ನಿಮ್ಮ ಮಾತುಗಳನ್ನು ಧ್ಯಾನಿಸುತ್ತಿರುವಾಗ ನಾವು ಕಲಿತುಕೊಳ್ಳಬೇಕಾದವುಗಳನ್ನು ಕಲಿತುಕೊಳ್ಳುವುದಕ್ಕಾಗಿ, ಬಿಟ್ಟು ಬಿಡಬೇಕಾದವುಗಳನ್ನು ಬಿಟ್ಟು ಬಿಡುವುದಕ್ಕಾಗಿ, ಹೊಂದಿಕೊಳ್ಳಬೇಕಾದವುಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ದೇವರ ಸನ್ನಿಧಿಗೆ ಬರುವಾಗ ನಾವು ಕಲಿತುಕೊಳ್ಳಬೇಕಾದವುಗಳನ್ನು ಕಲಿತುಕೊಳ್ಳಬೇಕು. ನಾವು ಹೊಂದಿಕೊಳ್ಳಬೇಕಾದವುಗಳನ್ನು ಹೊಂದಿಕೊಳ್ಳಬೇಕು. ನಾವು ಬಿಟ್ಟು ಬಿಡಬೇಕಾದವುಗಳನ್ನು ಬಿಟ್ಟು ಬಿಡಬೇಕು. ಅದಕ್ಕಾಗಿಯೇ ನಾವು ಆತನ ವಾಕ್ಯ ಓದುವುದು, ಆ ನಂತರ ಪ್ರಾರ್ಥಿಸುವಂಥದ್ದು ಅವಶ್ಯಕವಾಗಿದೆ. ನೀವು ಪ್ರಾರ್ಥನೆ ಮಾಡಿಕೊಳ್ತೀರಾ? ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ಇರುತ್ತೆ. ಈ ದಿನ ಸಾಯಂಕಾಲ ನಿಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಇರುತ್ತೆ. ನೀವು ಕೂಡ ಉಪವಾಸವಿದ್ದು ಪ್ರಾರ್ಥಿಸಲಿಚ್ಛಯಿಸುವಂಥವರು ಪ್ರಾರ್ಥಿಸಬಹುದು. ಅಷ್ಟಕ್ಕೂ ಯಾವುದೇ ಸಮಯವಾಗಲಿ ಯೇಸುವಿಗೆ ಪ್ರಾರ್ಥಿಸಲು ಒಳ್ಳೆಯ ಸಮಯವಾಗಿರುತ್ತೆ. ಪ್ರಾರ್ಥನೆಯ ಪ್ರಾಮುಖ್ಯತೆ ನಾವು ಅರಿತುಕೊಳ್ಳುವುದಾದರೆ ಪ್ರಾರ್ಥಿಸಲಾರದೆ ನಾವಿರೋದಿಲ್ಲ. ಬಹುಶಃ ಹೌದು, ನಾವು ಪ್ರಾರ್ಥಿಸ್ತಿದ್ದೇವೆಂದು ನೀವು ಹೇಳಬಹುದು. ಆದರೆ ನಮ್ಮ ಪ್ರಾರ್ಥನೆ ಪರಲೋಕದಲ್ಲಿ ಕೇಳಲ್ಪಡುವ ಹಾಗೆ ಇರಬೇಕಲ್ಲವೇ? ಯಾಕೆ ದೇವರು ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲವೋ? ನಾವೆಲ್ಲೋ ಭೂಲೋಕದಲ್ಲಿದ್ದೇವೆ, ಆತನು ಎಲ್ಲೋ ಪರಲೋಕದಲ್ಲಿದ್ದಾನೆ, ಹೇಗೆ ಕೇಳಿಸಲ್ಪಡುತ್ತದೆ ಎಂಬುದಾಗಿ ಹೇಳ್ತೀರಾ? ಹಾಗೆ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು. ಅದಕ್ಕಾಗಿಯೇ ಟೆಲಿಫೋನ್ ಕಂಡು ಹಿಡಿದ್ರು. ಟೆಲಿಫೋನ್ ಬಂದ ಮೇಲೆ ಹೀಗೆ ಹೇಳ್ತಾ ಇದ್ರಂತೆ, ಅದಕ್ಕೆ ವೈರ್ ಕನೆಕ್ಷನ್ ಇರೋದ್ರಿಂದ ಇಲ್ಲಿಂದ ಇನ್ನೊಂದು ಕಡೆಗೆ ಮಾತಾಡ್ತಾರೆ, ಆದರೆ ಪರಲೋಕಕ್ಕೆ ವೈರಿಂಗ್ ಕನೆಕ್ಷನ್ ಎಲ್ಲಿದೆ ಅನ್ನುತ್ತಾ ಇದ್ರು. ಅದಕ್ಕೆ ಈಗ ಸೆಲ್ಫೋನ್ಗಳು ಬಂದಿವೆ, ಹೌದಲ್ಲವೇ? ಈಗ ಸೆಲ್ಫೋನ್ನಿಂದ ಇಲ್ಲಿಂದ ಎಲ್ಲೋ ಇರುವವರೊಂದಿಗೆ ನಾವು ಮಾತಾಡ್ತಿರುವಾಗ ಮಾನವನೇ ಇಷ್ಟೊಂದು ಪ್ರಯೋಗಗಳನ್ನು ಮಾಡ್ತಿರುವಾಗ ದೇವರ ಜ್ಞಾನದ ಮೇಲೆ ಸಂದೇಹ ಪಡುವುದು ಯುಕ್ತವೋ? ತಪ್ಪದೆ ನಮ್ಮ ಪ್ರಾರ್ಥನೆ ಕೇಳ್ತಾರೆ. ಮತ್ತ್ಯಾಕೆ ಉತ್ತರಿಸುತ್ತಾ ಇಲ್ಲ? ಎಷ್ಟು ಪ್ರಾರ್ಥನೆ ಮಾಡಿದ್ರೂ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ಎಂದು ಹೇಳುವವರೇ ಹೆಚ್ಚು ಜನ ಇದ್ದಾರೆ ಈ ದಿನ. ನಿಜವೇ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಿದ್ದಾರೆ ಎಂಬ ನಂಬಿಕೆ ಇಲ್ಲದೇ ಇರುವುದಾದರೆ, ನಾವು ಮಾಡುವ ಪ್ರಾರ್ಥನೆಗೆ ಉತ್ತರ ಬರದೇ ಇರುವುದಾದರೆ, ನಾವು ಮತ್ತೆ ಇನ್ನೆದಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ಅಷ್ಟೇ ತಾನೇ, ನೀವು ಫೋನಲ್ಲಿ ಹಲೋ ಅನ್ನುವಾಗ ಆ ಕಡೆಯವರು ಹಲೋ ಅಂದಾಗಲೇ ಮಾತಾಡಬೇಕನ್ಸುತ್ತೆ. ಪ್ರತಿಕ್ರಿಯೆ ಬರದಿದ್ರೆ ನೀವು ಫೋನ್ ಕಟ್ ಮಾಡಿ ಬಿಡ್ತೀರಲ್ಲವೇ? ಈ ದಿನ ಹಾಗೆಯೇ ಕೆಲವರು ಪೂರ್ತಿಯಾಗಿ ತಮ್ಮ ಪ್ರಾರ್ಥನೆಯ ವಿಷಯದಲ್ಲಿ ನಿರ್ಲಕ್ಷ್ಯವಾಗಿದ್ದಾರೆ. ಆದರೆ ಒಂದು ಸಂಗತಿ ಗಮನಿಸಬೇಕು. ತೆಗೆಯಿರಿ ನಿಮ್ಮ ಬೈಬಲನ್ನು, ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 8ನೇ ವಚನ. ಭಕ್ತಿಹೀನರು ಅರ್ಪಿಸುವಂತಹ ಬಲಿಗಳು ಯೆಹೋವನಿಗೆ ಹೇಯವಾಗಿವೆ, ಯಥಾರ್ಥವಂತರ ಪ್ರಾರ್ಥನೆ ಆತನಿಗೆ ಆನಂದಕರವಾಗಿವೆ. ಪ್ರಾರ್ಥಿಸಿರಿ ಎಂದು ಹೇಳುತ್ತೇವೆ ಹೊರತು, ಭಕ್ತಿಹೀನರಾಗಿದ್ದು ಬಲಿಗಳನ್ನು ಅರ್ಪಿಸುತ್ತಾ ಕಾಣಿಕೆಗಳನ್ನು ಕೊಡುವುದರಿಂದ ದೇವರು ಮೆಚ್ಚಿಕೊಳ್ತಾರೆ ಅಂದುಕೊಳ್ಳುವುದಾದರೆ, ಮತ್ತ್ಯಾಕೆ ದೇವರು ನನ್ನ ಪ್ರಾರ್ಥನೆ ಕೇಳುವುದಿಲ್ಲ ಅಂದುಕೊಳ್ಳುವುದಾದರೆ ಅದು ಅಜ್ಞಾನ ಆಗಿರುತ್ತೆ. ದೇವರಿಗೆ ಬೇಕಾದದ್ದು ಯಥಾರ್ಥ ಹೃದಯವುಳ್ಳವರು. ಅವರ ಪ್ರಾರ್ಥನೆಯಲ್ಲಿ ಆತನು ಆನಂದಿಸುವಾತನಾಗಿದ್ದಾನೆ. ಯಥಾರ್ಥವಾಗಿರುವುದು ಏನೆಂದು ನಿಮಗೆ ಗೊತ್ತಿದೆಯಾ? ಪಾಪವಿಲ್ಲದೆ, ತಪ್ಪಿಲ್ಲದೆ, ಲೋಪವಿಲ್ಲದೆ ಇರುವಂಥದ್ದೇ ಯಥಾರ್ಥರಾಗಿರೋದು ಅಂದ್ಕೊಳ್ತಾರೆ ಬಹಳ ಜನ. ಆದರೆ ಅದಲ್ಲ. ಯಥಾರ್ಥರಾಗಿರುವುದು ಅಂದರೆ ನೀವಿದ್ದ ಹಾಗೆಯೇ ಇರುವಂಥದ್ದಾಗಿದೆ. ನಿಮ್ಮ ನಿಜಸ್ಥಿತಿ ದೇವರಿಗೆ ಹೇಳಿಕೊಳ್ಳುವಂಥದ್ದಾಗಿದೆ. ನೀವು ಆಯ್ತು ಸರಿ ಅನ್ನೋದಾದರೆ ಸರಿ ಅಂತ ಹೇಳ್ರಿ. ನಿಮ್ಮಲ್ಲಿ ಕೋಪ ಇದ್ರೆ ಕೋಪ ಇದೆ ಅಂತ ಹೇಳ್ರಿ. ನೀವು ಅಪನಂಬಿಗಸ್ಥರಾಗಿದ್ರೆ ಹೌದು ದೇವ್ರೆ ಎಂದು ಒಪ್ಪಿಕೊಳ್ರಿ. ಆವಾಗ ಪ್ರಾರ್ಥಿಸಿರಿ, ದೇವರು ಕೇಳ್ತಾರೆ. ಅಷ್ಟೇ ಹೊರತು ನಿಮ್ಮ ನಿಜಸ್ಥಿತಿಯನ್ನು ಮುಚ್ಚಿಟ್ಟುಕೊಂಡು ದೊಡ್ಡ ಭಕ್ತನಂತೆ ಪ್ರಾರ್ಥಿಸುವುದಾದರೆ, ಗಂಭೀರವಾದ ಪದಗಳಿಂದ ಪ್ರಾರ್ಥಿಸಿದ್ದ ಮಾತ್ರಕ್ಕೆ ದೇವರು ನಮ್ಮ ಮನವಿ ಲಾಲಿಸುವುದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಲ್ಲವೇ, ಮನುಷ್ಯನು ಹೊರತೋರುವಿಕೆ ನೋಡುತ್ತಾನೆ, ದೇವರು ಹೃದಯವನ್ನು ನೋಡುವಾತನಾಗಿದ್ದಾರೆ. ನಮ್ಮ ಬಾಯಿಯ ಮಾತಿನ ಪ್ರಾರ್ಥನೆ ಮನುಷ್ಯರು ಕೇಳಬಹುದೇನೋ, ಆದರೆ ನಮ್ಮ ಹೃದಯದೊಳಗಡೆಯಿಂದ ಬರುವಂತಹ ಯಾಚನೆಯ ಧ್ವನಿಯನ್ನು ಕರ್ತನು ಕೇಳುವಾತನಾಗಿದ್ದಾನೆ. ಅದಕ್ಕೆ ದಾವೀದನು ಹೇಳ್ತಾನೆ, ಕೀರ್ತನೆ 66ರಲ್ಲಿ
18ನೇ ವಚನ ನೋಡಿ. ನನ್ನ ಹೃದಯದಲ್ಲಿ ಪಾಪದ ವಿಷಯದಲ್ಲಿ ನಾನು ಲಕ್ಷ್ಯವಿಡುವುದಾದರೆ ಕರ್ತನು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಏನಂತೆ? ನನ್ನ ಹೃದಯದೊಳಗೆ ನಾನು ಪಾಪದ ವಿಷಯದಲ್ಲಿ ಲಕ್ಷ್ಯವಿಟ್ಟಿದ್ದೇ ಆದರೆ, ಪಾಪಕ್ಕೆ ನಾನು ಪ್ರಾಮುಖ್ಯತೆ ಕೊಟ್ಟಿದ್ದೇ ಆದರೆ, ಇಂಪಾರ್ಟೆನ್ಸ್ ಕೊಟ್ಟಿದ್ದೇ ಆದರೆ, ಪಾಪ ಇಟ್ಕೊಂಡಿದ್ದೇ ಆದರೆ ಮನಸ್ಸಿನೊಳಗೆ, ದೇವರು ನನ್ನ ಮನವಿ ಕೇಳುವುದಿಲ್ಲ ಎಂದು ಹೇಳ್ತಾನೆ. ಯಥಾರ್ಥವಂತರ ಪ್ರಾರ್ಥನೆ ದೇವರಿಗೆ ಆನಂದಕರವಾಗಿದೆ ಹೊರತು ಹೃದಯ ತುಂಬ ವೇಷಧಾರಣೆ ಇಟ್ಕೊಂಡು ಪಾಪ ಇಟ್ಕೊಂಡು ತುಟಿಗಳಿಂದ ಸ್ತುತಿಸುವುದಾದರೆ ದೇವರು ಹೇಗೆ ಅಂಗೀಕರಿಸ್ತಾರೆ? ತುಟಿಗಳ ಪ್ರಾರ್ಥನೆಗೆ ಅಲ್ಲ, ಹೃದಯದ ನರಳಾಟದಿಂದ ಬರುವ ಪ್ರಾರ್ಥನೆಗೆ ದೇವರು ತಕ್ಷಣ ಉತ್ತರ ಕೊಡುತ್ತಾರೆ. ಈ ಪ್ರಜೆಗಳು ತಮ್ಮ ತುಟಿಗಳಿಂದ ನನ್ನನ್ನು ಸ್ತುತಿಸ್ತಾರೆ, ಆದರೆ ಇವರ ಹೃದಯ ನನ್ನಿಂದ ದೂರ ಇದೆ ಎಂಬುದಾಗಿ ಆ ಕಾಲದ ಜನರ ಕುರಿತಾಗಿ ಕರ್ತನು ಹೇಳಿದಂತೆಯೇ ಈ ದಿನ ಅನೇಕರಿಗೆ ಅಭ್ಯಾಸ ಆಚಾರ ಪದ್ಧತಿಗಳ ಪ್ರಾರ್ಥನೆ ಮಾಡ್ತಿದ್ದಿರಬಹುದೇನೋ, ಆದರೆ ಅಂತರಂಗದೊಳಗಿಂದ ಕುಗ್ಗಿದ ಜಜ್ಜಿದ ಹೃದಯದೊಳಗಿಂದ ತಮ್ಮ ನಿಜಸ್ಥಿತಿಯನ್ನು ಗ್ರಹಿಸಿಕೊಳ್ಳುತ್ತಾ ಒಪ್ಪಿಕೊಳ್ಳುತ್ತಾ ಬೇಡಿಕೊಳ್ಳುವಂತಹ ವಿಜ್ಞಾಪನೆಗಳಿಂದ ಕೂಡಿದ ಪ್ರಾರ್ಥನೆಗಳು ಬರ್ತಾ ಇಲ್ಲ ಪ್ರಿಯರೇ. ಅಷ್ಟೇ ಅಲ್ಲ, ನಾವು ಮಾಡುವಂತಹ ಪ್ರಾರ್ಥನೆ ದೇವರು ಕೇಳುತ್ತಾರೆ, ದೇವರು ಉತ್ತರಿಸುತ್ತಾರೆ ಎಂಬ ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಅಪನಂಬಿಕೆಯಿಂದ ಬೇಡಿಕೊಳ್ಳುವವನಿಗೆ ಏನೂ ಸಿಗೋದಿಲ್ಲ ಅಂತೆ. ಏನೋ ಒಂಥರ ಆಪ್ಷನ್, ಹಾಗೆ ಕೊಟ್ರೆ ಕೊಡ್ಲಿ, ಇಲ್ಲವಾದ್ರೆ ಇಲ್ಲ ಅನ್ನುವ ರೀತಿಯಲ್ಲಿ ಒಂದು ಅರ್ಜಿ ಕೊಟ್ಟಂತೆ, ಬಂದ್ರೆ ಬರಲಿ ಬಿಟ್ರೆ ಬಿಡ್ಲಿ ಅನ್ನುವಂತೆ, ಈ ಉದ್ಯೋಗ ಇಲ್ಲದಿದ್ರೆ ಮತ್ತೊಂದು ಸಿಗುತ್ತೆ ಅನ್ನುವಂತೆ ಮನುಷ್ಯರು ಅಂದ್ಕೊಳ್ತಾರಲ್ಲವೇ, ಆ ರೀತಿಯಾಗಿ ದೇವರ ಬಳಿಗೆ ಹೋಗಿ ಅಜಾಗ್ರತೆಯಿಂದ ನಿರ್ಲಕ್ಷ್ಯತನದಿಂದ ನಾವು ಒಂದು ಚಾಯ್ಸ್ ಹಾಗೆ ದೇವರ ಸಹಾಯಕ್ಕೋಸ್ಕರ ಬೇಡಿಕೊಳ್ಳುವವರಾಗಿರೋದಾದ್ರೆ ನಮಗೆ ಉತ್ತರಗಳು ಸಿಗೋದಿಲ್ಲ. ಪ್ರಾರ್ಥನೆಯಲ್ಲಿ ನೀವೇನೇನು ಬೇಡಿಕೊಳ್ತಾ ಇದ್ದೀರೋ ಅವು ನಿಮಗೆ ದೊರಕಿವೆ ಎಂಬುದಾಗಿ ನಂಬುವುದಾದರೆ ಅವು ನಿಮಗೆ ದೊರಕುವವು ಎಂದು ಯೇಸು ಹೇಳಿದ್ದಾರೆ. ಹಾಗಾಗಿ ಯಥಾರ್ಥ ಹೃದಯವಿಲ್ಲದೆ ಪಾಪಕ್ಕೆ ನಮ್ಮ ಹೃದಯದಲ್ಲಿ ಅವಕಾಶ ಕೊಡೋದಾದರೆ ದೇವರು ನಮ್ಮ ಪ್ರಾರ್ಥನೆ ಕೇಳಲ್ಲ. ನಮ್ಮ ಹೃದಯದಲ್ಲಿ ಅಪನಂಬಿಕೆ ಇರೋದಾದರೆ ದೇವರು ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲ. ನಮ್ಮ ಹೃದಯ ಏನಾದರೂ ಕ್ರಿಸ್ತನ ರಕ್ತದಿಂದ ಒಂದು ವೇಳೆ ತೊಳೆಯಲ್ಪಡದೇ ಇದ್ದರೆ, ಹೇಳಬೇಕಾದರೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಹೃದಯದೊಳಗಿಂದ ಬರುವ ಪ್ರಾರ್ಥನೆ ದೇವರ ಸನ್ನಿಧಿಗೆ ಸೇರುತ್ತೆ. ಈಗ ನಾನು ಕನ್ನಡಕ ಇಟ್ಕೊಂಡಿದ್ದೇನೆ ನೋಡಿ. ಈ ಕನ್ನಡಕದಿಂದ ನೋಡುವಾಗ ನೀವು ನನಗೆ ಕಾಣಿಸುವುದಾದರೆ ಇದು ಶುಭ್ರವಾಗಿರುವುದರಿಂದ ನೋಡ್ತಿದ್ದೇನೆ. ಒಂದು ವೇಳೆ ಇದರ ತುಂಬ ಮಸಿ ಬಳ್ಕೊಂಡು ನಾನು ನಿಮ್ಮನ್ನು ನೋಡೋಣ ಅಂದರೆ ಆಗುತ್ತಾ? ಅದಕ್ಕೆ ಈ ದಿನ ಅನೇಕರು ಹೃದಯದಲ್ಲಿ ಮಸಿ ಬೆಳೆದುಕೊಂಡು, ಅಂದರೆ ಪಾಪ ಇಟ್ಕೊಂಡು ದೇವರನ್ನು ದರ್ಶಿಸಬೇಕು, ದೇವರನ್ನು ನೋಡಬೇಕು, ದೇವರ ಮಾತು ಕೇಳಬೇಕು ಎಂದು ಆಶಿಸುತ್ತಿದ್ದಾರೆ ಹೊರತು ಅದು ಅಸಾಧ್ಯ. ಹೃದಯದಲ್ಲಿ ಶುದ್ಧರಾಗಿರುವವರು ಧನ್ಯರು, ಅವರು ದೇವರನ್ನು ನೋಡುವರು ಎಂದು ಬೈಬಲಲ್ಲಿ ಓದುತ್ತೇವಲ್ಲವೇ? ಹಾಗಾಗಿ ಮೊದಲು ನಮ್ಮ ಹೃದಯ ತೊಳೆಯಲ್ಪಡಬೇಕು. ಕುಗ್ಗಿದ ಜಜ್ಜಿದ ಹೃದಯದಿಂದ ನೀವು ಮಾಡುವ ಪ್ರಾರ್ಥನೆ ದೇವರು ಅಂಗೀಕರಿಸುತ್ತಾರೆ. ಪಾಪವನ್ನು ಹೃದಯದಲ್ಲಿಟ್ಟುಕೊಂಡು, ಅಪನಂಬಿಕೆ ಹೃದಯದಲ್ಲಿ ಮುಚ್ಚಿಟ್ಕೊಂಡು ನೀವು ಸುಮ್ಮನೆ ದೇವರಿಗೆ ಸವಾಲು ಹಾಕಿದಂತೆ ಪ್ರಾರ್ಥನೆ ಮಾಡುವುದಾದರೆ, ನಿಮ್ಮ ಮೂರ್ಖತ್ವವನ್ನು, ನಿಮ್ಮ ದೊಡ್ಡಸ್ತಿಕೆ ತಿಳುವಳಿಕೆಯನ್ನು ತೋರಿಸಿಕೊಳ್ಳುವುದಕ್ಕಾಗಿ ಮನುಷ್ಯರನ್ನು ಸಂತೋಷಪಡಿಸಲು ಮಾಡುವಂತಹ ಪ್ರಾರ್ಥನೆ ಖಂಡಿತವಾಗಿಯೂ ದೇವರ ಸನ್ನಿಧಿಗೆ ಸೇರುವುದಿಲ್ಲ. ಮತ್ತೆ ಹೇಗೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಯಥಾರ್ಥರಾಗಿ ಮಾಡುತ್ತಾ ಇದ್ದೀರಾ? ಇದ್ದದ್ದನ್ನು ಇದ್ದ ಹಾಗೆಯೇ ಪ್ರಾರ್ಥಿಸ್ತಾ ಇದ್ದೀರಾ? ಪಕ್ಕದವ್ರು ಏನಂದ್ಕೊಳ್ತಾರೋ, ಎದುರಿದ್ದವ್ರು ಏನಂದ್ಕೊಳ್ತಾರೋ ಎಂದು ಅವರನ್ನು ಮರಳುಗೊಳಿಸುವುದಕ್ಕಾಗಿಯೋ, ಇಲ್ಲವೇ ದೇವರನ್ನು ಸಂತೋಷಪಡಿಸುವುದಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೀರೋ? ಆಲೋಚಿಸಿರಿ. ಯಥಾರ್ಥ ಹೃದಯವುಳ್ಳವರ, ಅಂದರೆ ಯಥಾರ್ಥವಾದ ಹೃದಯವುಳ್ಳವರು ಮಾಡುವ ಪ್ರಾರ್ಥನೆ ದೇವರು ಲಾಲಿಸುತ್ತಾರೆ. ನನ್ನ ಹೃದಯದಲ್ಲಿ ನಾನು ಪಾಪದ ವಿಷಯದಲ್ಲಿ ಲಕ್ಷ್ಯವಿಡುವುದಾದರೆ ಯೆಹೋವನು ನನ್ನ ಮನವಿ ಕೇಳುವುದಿಲ್ಲ. ಈ ದಿನ ಬಹಳಷ್ಟು ಜನ ದೇವರನ್ನು ಸಂತೋಷಪಡಿಸುವುದಕ್ಕಾಗಿ ಏನೇನೋ ಬಲಿಗಳನ್ನು, ಅರ್ಪಣೆಗಳನ್ನು, ಕಾಣಿಕೆಗಳನ್ನು ತೆಗೆದುಕೊಂಡು ಬರುವುದರ ಮೂಲಕ ಆತನಿಗೆ ಸಂತೋಷಪಡಿಸಬೇಕೆಂದು ಬಯಸ್ತಾರೆ. ಆದರೆ ಹಾಗೆ ನಡೆಯೋದಿಲ್ವಲ್ಲ. ಯೆಶಾಯನ ಪುಸ್ತಕ 1ನೇ ಅಧ್ಯಾಯ 15ನೇ ವಚನ ಓದುವುದಾದರೆ ಆ ವಾಕ್ಯ ಏನ್ ಹೇಳುತ್ತೆ ನೋಡಿ. ಯೆಶಾಯ 1ನೇ ಅಧ್ಯಾಯ 15ನೇ ವಚನ. ಬೈಬಲ್ ಇದೆಯಾ ನಿಮ್ಮ ಹತ್ತಿರ? ಇದ್ರೆ ತೆಗೆಯಿರಿ. 15ನೇ ವಚನ. ನೀವು ನನ್ನ ಕಡೆಗೆ ಕೈಯೆತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳುವುದಿಲ್ಲ. ಇದೇನು? ನೀವೇನೋ ಪ್ರಾರ್ಥನೆ ಲಾಲಿಸುವ ದೇವರಾಗಿದ್ದಾರ ಅಂತೀರಿ, ಮತ್ತೆ ಇಲ್ಲಿ ಕೇಳೋದಿಲ್ಲ ಅನ್ನುತ್ತಾರಲ್ಲವೇ? ಯಾಕೆ ಕೇಳೋದಿಲ್ಲ ಅಂತೆ? ನಿಮ್ಮ ಕೈಗಳು ರಕ್ತದಿಂದ ತುಂಬಿಕೊಂಡಿವೆ, ನಿಮ್ಮ ಕೈಗಳಲ್ಲಿ ದೋಷಗಳಿವೆ, ನಿಮ್ಮ ಕೈಗಳಲ್ಲಿ ಮೋಸಗಳಿವೆ, ನಿಮ್ಮ ಹೃದಯ ನನ್ನೊಂದಿಗೆ ಸರಿಯಾಗಿಲ್ಲ. ಹಾಗಾಗಿ ನಿಮ್ಮ ಪ್ರಾರ್ಥನೆಯನ್ನು ನಾನು ಲಾಲಿಸುವುದಿಲ್ಲ ಅನ್ನುತ್ತಾರೆ. ಹೌದು ಪ್ರಿಯರೇ, ರಕ್ಷಿಸಲಾರದಂತೆ ಆತನ ಹಸ್ತವು ಮೋಟುಗೈ ಆಗಲಿಲ್ಲ, ಕೇಳಲಾರದಂತೆ ಆತನ ಕಿವಿ ಕಿವುಡಾಗಲಿಲ್ಲ. ಆದರೆ ನಿಮ್ಮ ದೋಷಗಳೇ ನಿಮಗೂ ಆತನಿಗೂ ಮಧ್ಯದಲ್ಲಿ ಅಡ್ಡವಾಗಿ ಬಂದಿವೆ.
ಎಂಬುದಾಗಿ ಕೂಡ ದೇವರ ವಾಕ್ಯ ಹೇಳ್ತದಲ್ಲವೇ? ಹಾಗಾಗಿ ನಿಮ್ಮನ್ನು ನೀವು ತೊಳೆದುಕೊಳ್ಳಿರಿ, ಶುದ್ಧಿ ಮಾಡಿಕೊಳ್ಳಿರಿ, ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಮಾಡಿರಿ. ಹಾಗಾಗಿ ನಿಮ್ಮನ್ನು ನೀವು ತೊಳೆದುಕೊಳ್ಳಿರಿ. ತೊಳೆದುಕೊಳ್ಳುವುದಂದರೆ ಏನು ಹಚ್ಚಿ ತೊಳೆದುಕೊಳ್ಳಬೇಕು? ಯಾವುದೇ ಸೋಪ್ ಹಚ್ಚಿಕೊಂಡು ವಿಸ್ತಾರವಾಗಿ ನೀವು ತೊಳೆದುಕೊಳ್ಳುವುದಾದರೂ ನಿಮ್ಮ ದೋಷ ಕಲೆಯಂತೆ ಕಾಣಿಸಿಕೊಳ್ಳುತ್ತಲೇ ಇರುತ್ತೆ. ನಾವು ನಮ್ಮ ಪಾಪ ತೊಳೆದುಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ಶ್ರೇಷ್ಠವಾದ ರಕ್ತವನ್ನು ಸುರಿಸಿದ್ದಾರೆ. ನಿರ್ದೋಷವಾದ ನಿಷ್ಕಳಂಕವಾದ ತನ್ನ ರಕ್ತ, ಕಳಂಕ ಕಲ್ಮಶವೂ ಇಲ್ಲದಂತಹ ಆತನ ರಕ್ತ ಪ್ರತಿ ದೋಷದಿಂದ ನಮ್ಮನ್ನು ವಿಮೋಚಿಸುವುದಕ್ಕಾಗಿ ಸಿದ್ಧವಾಗಿಯೇ ಇದೆ. ಅದರಲ್ಲಿ ನಾವು ತೊಳೆಯಲ್ಪಡಬೇಕಾದ್ರೆ, ಆತನ ರಕ್ತದಲ್ಲಿ ತೊಳೆಯಲ್ಪಡಬೇಕಾದ್ರೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು ನೀತಿವಂತನಾದುದರಿಂದ ನಮ್ಮ ಸಕಲ ಅನೀತಿಯನ್ನು ತೊಲಗಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ತಾನೆ. ಯೇಸು ಕ್ರಿಸ್ತನ ರಕ್ತವು ಪ್ರತಿಯೊಂದು ಪಾಪದಿಂದ ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತೆ. ಹಾಗಾಗಿ ಪ್ರಾರ್ಥಿಸಲು ಮೊಳಕಾಲೂರುವಾಗ ಮೊದಲು ನಿಮ್ಮ ಹೃದಯ ನೋಡಿಕೊಳ್ಳಬೇಕು. ದೋಷಾರೋಪಣೆ ಮಾಡುವ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪದಿಂದ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯಲ್ಲಿ ಆತನು ಆನಂದಿಸುತ್ತಾನೆ. ಕುಗ್ಗಿದ ಜಜ್ಜಿದ ಹೃದಯದೊಳಗಿಂದ ಬರುವಂತಹ ಪ್ರಾರ್ಥನೆ ಆತನು ಯಾವತ್ತಿಗೂ ನಿರ್ಲಕ್ಷ್ಯ ಮಾಡುವುದಿಲ್ಲ. ದಾವೀದನು ತಪ್ಪು ಮಾಡಿದ ಪಾಪದ ನಿಮಿತ್ತ ಪಶ್ಚಾತ್ತಾಪಪಟ್ಟ. ಕರ್ತನೇ, ನೀನು ಬಲಿ ಏನಾದರೂ ಕೇಳಿದೆಯಾದರೆ ಅರ್ಪಿಸುತ್ತಿದ್ದೆ, ಆದರೆ ನೀನು ಬಲಿ ಕೋರುವ ಆತನಲ್ಲ. ಈಗ ಕುಗ್ಗಿದ ಜಜ್ಜಿದ ಹೃದಯವೇ ನಿಮಗಿಷ್ಟವಾದ ಬಲಿ, ಅದನ್ನು ಅರ್ಪಿಸುತ್ತಿದ್ದೇನೆಂದು ಪ್ರಾರ್ಥಿಸುವುದರಿಂದಲೇ ದಾವೀದನು ಅಷ್ಟು ನೀಚವಾದ ಅಂತಹ ಘೋರವಾದ ಪಾಪಕ್ಕೆ ಅವಕಾಶ ಕೊಟ್ಟರೂ ಕೂಡ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟಿರೋದ್ರಿಂದ ತೊಳೆಯಲ್ಪಡುತ್ತಾನೆ, ದೇವರಿಂದ ಅಂಗೀಕರಿಸಲ್ಪಡ್ತಾನೆ. ನಿಮ್ಮ ಪ್ರಾರ್ಥನೆಗಳು ಹೇಗಿವೆ? ಆಚಾರದ ಪ್ರಾರ್ಥನೆಗಳಾಗಿವೆಯಾ? ದಿನಾಲೂ ದೇವರ ವಾಕ್ಯ ಕೇಳ್ತಿದ್ದೇವೆ, ಪ್ರಾರ್ಥಿಸುತ್ತಿದ್ದೇವೆ ಅನ್ನುತ್ತಲೇ ಇದ್ದೀರಿ ಹೊರತು ಹೃದಯ ಕದಲುತ್ತಾ ಇದೆಯಾ? ನಿಮ್ಮ ಹೃದಯದಲ್ಲಿನ ಸ್ಥಿತಿ ಗ್ರಹಿಸಿಕೊಳ್ತಾ ಇದ್ದೀರಾ? ನಿಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇದೆಯಾ? ನಿಮ್ಮ ಹೃದಯ ಶುದ್ಧೀಕರಿಸಲ್ಪಟ್ಟಂತಹ ಹೃದಯವಾಗಿದೆಯಾ? ನಾವು ನಿಂತುಕೊಂಡು ಪ್ರಾರ್ಥಿಸುವಾಗ ನಮ್ಮ ವೈರಿಗಳನ್ನು ಕ್ಷಮಿಸಿರಿ ಎಂದು ಯೇಸು ಹೇಳಿದ್ದಾರೆ. ನೀವು ಕ್ಷಮಿಸಿದ್ರೆ ನಾನು ಕ್ಷಮಿಸುತ್ತೇನೆ ಅಂದಿದ್ದಾರೆ. ನಾವು ನಮ್ಮ ವೈರಿಗಳನ್ನು ಕ್ಷಮಿಸದೆ ನನ್ನನ್ನು ಕ್ಷಮಿಸು ದೇವರೇ ಅನ್ನುವಾಗ ಹೇಗೆ ದೊರಕುತ್ತೆ ಕ್ಷಮಾಪಣೆ? ಅದಕ್ಕಾಗಿಯೇ ಕುಗ್ಗಿದ ಜಜ್ಜಿದ ಹೃದಯ ಅನ್ನುವಾಗ ನಾವು ನಮ್ಮ ತಪ್ಪುಗಳನ್ನು ತಿಳಿದುಕೊಳ್ಳುತ್ತಾ ಒಪ್ಪಿಕೊಳ್ಳುತ್ತಾ ದೇವರ ಕೃಪೆಗೋಸ್ಕರ ಬೇಡಿಕೊಳ್ಳುವಂಥದ್ದು ಬಹಳ ಅವಶ್ಯಕವಾಗಿದೆ. ಯೋಬನು ಹೇಳ್ತಾನೆ, ಯೋಬನ ಪುಸ್ತಕ 35ನೇ ಅಧ್ಯಾಯ 13ನೇ ವಚನ ನೋಡೋಣ. ಯೋಬನ ಪುಸ್ತಕ 35ನೇ ಅಧ್ಯಾಯ ಅದರಲ್ಲಿನ 13ನೇ ವಚನ ಓದುತ್ತಿದ್ದೇನೆ ಕೇಳ್ರಿ. ಯೋಬನು 35:13. ನಿಶ್ಚಯವಾಗಿ ದೇವರು ನಿರರ್ಥಕವಾದ ಮಾತಿಗೆ ಕಿವಿಗೊಡುವುದೇ ಇಲ್ಲ. ಏನಂತೆ? ನಿಶ್ಚಯವಾಗಿಯೂ ದೇವರು ನಿರರ್ಥಕವಾದ ಮಾತಿಗೆ ಕಿವಿಗೊಡುವುದೇ ಇಲ್ಲ, ಸರ್ವಶಕ್ತನು ಅದನ್ನು ಎಂದಿಗೂ ಲಕ್ಷಿಸುವುದಿಲ್ಲ. ವ್ಯರ್ಥವಾದ ಮಾತುಗಳಿಂದ ಆ ಕಾಲದಲ್ಲಿ ಫರಿಸಾಯರು ಸುದೀರ್ಘ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಅವರು ದೀರ್ಘವಾದ ಪ್ರಾರ್ಥನೆಯಿಂದ ಮನುಷ್ಯರನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾ ಇದ್ರೆ ಹೊರತು ಅವರ ಅನೇಕ ಮಾತುಗಳಿಂದ ಕೂಡಿದ ಪ್ರಾರ್ಥನೆಯಲ್ಲಿ ಯಾವ ಸಾರ ಇಲ್ಲದಕ್ಕಾಗಿ ದೇವರು ಅವರ ಪ್ರಾರ್ಥನೆ ಕೇಳ್ತಾ ಇರಲಿಲ್ಲ. ನಿರರ್ಥಕವಾದ ಮಾತಿಗೆ ಆತನು ಕಿವಿಗೊಡುವುದೇ ಇಲ್ಲ. ಕರ್ತನಿಗೆ ಪ್ರಾರ್ಥಿಸುತ್ತಿದ್ದೇನೆ ಎಂದು ಹೇಳಿ ಪ್ರಸಂಗ ಮಾಡುವಂಥವರಿದ್ದಾರೆ, ಇತರರನ್ನು ವಿಮರ್ಶಿಸುವಂಥವರೂ ಇದ್ದಾರೆ. ಅನೇಕ ಜನರಿಗೆ ಅನೇಕ ವಿಧವಾಗಿ ಅವರೇನೋ ಬೋಧಿಸುತ್ತಿದ್ದಂತೆಯೇ ಪ್ರಾರ್ಥನೆ ಮಾಡ್ತಿದ್ದೇವೆ ಅಂದುಕೊಳ್ತಾರೆ. ಎಷ್ಟೋ ದೊಡ್ಡ ದೊಡ್ಡ ಪದಗಳನ್ನು ಅವರು ಬಳಸುತ್ತಾರೆ. ಎಲ್ಲರೂ ಮೆಚ್ಚಿಕೊಳ್ಳಬೇಕೆಂದು ಸಂಧಿಗಳಲ್ಲಿ ಬೀದಿಗಳಲ್ಲಿ ನಿಂತುಕೊಂಡು ಸುದೀರ್ಘ ಪ್ರಾರ್ಥನೆ ಮಾಡ್ತಾ ಇದ್ರಂತೆ ಆ ಫರಿಸಾಯರು. ಈ ದಿನವೂ ಕೆಲವರ ಪ್ರಾರ್ಥನೆಯ ಜೀವಿತ ಹಾಗೆಯೇ ಇದೆ. ಎಲ್ಲರ ಮುಂದೆ ಗಂಭೀರವಾಗಿ ಪ್ರಾರ್ಥನೆ ಮಾಡ್ತಾರೇನೋ, ಆದರೆ ವೈಯಕ್ತಿಕ ಪ್ರಾರ್ಥನೆ ಇದೆಯಾ? ಬೈಬಲ್ ಹೇಳ್ತದೆ ಮತ್ತು ಯೇಸು ಕೂಡ ಹೇಳಿದಾರಲ್ಲವೇ, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿಮ್ಮ ತಂದೆಗೆ ಪ್ರಾರ್ಥಿಸಿರಿ. ಅಂತರಂಗದಲ್ಲಿರುವಂತಹ ದೇವರು ನಿಮಗೆ ಪ್ರತಿಫಲ ಕೊಡ್ತಾರೆ. ಅಷ್ಟಕ್ಕೂ ರಹಸ್ಯವಾಗಿ ನೀವು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ನಿಮ್ಮ ಪ್ರಾರ್ಥನೆ ಜೀವಿತ ಅಳೆಯುವುದಾದರೆ ಎಷ್ಟು ಸಮಯ ಗೊತ್ತಾ? ಕುಟುಂಬ ಪ್ರಾರ್ಥನೆಗಳು, ಸಭೆಯ ಪ್ರಾರ್ಥನೆಗಳು, ಬಹಿರಂಗ ಪ್ರಾರ್ಥನೆಗಳು ಇವೆಲ್ಲವುಗಳು ಗಣನೆಗೆ ಬರೋದಿಲ್ಲ. ನೀವು ಒಬ್ಬಂಟಿಗರಾಗಿ ದೇವರೊಂದಿಗೆ ಎಷ್ಟು ಹೊತ್ತು ಕಳೆಯುತ್ತೀರೋ ಅದೇ ನಿಮ್ಮ ಪ್ರಾರ್ಥನೆಯ ಜೀವಿತದ ಸಾರವಾಗಿರುತ್ತದೆ. ಇಂದಿನಿಂದ ಒಬ್ಬಂಟಿಗರಾಗಿ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಆ ನಿಮ್ಮ ಪ್ರಾರ್ಥನೆಗೆ ಅನವಶ್ಯಕವಾದ ವ್ಯಾಖ್ಯಾನಗಳು ಅಗತ್ಯವಿಲ್ಲ, ಅನವಶ್ಯಕವಾದ ವಿವರಣೆಗಳೂ ಕೂಡ ಅಗತ್ಯವಿಲ್ಲ. ನಾವು ಬಹಳ ಸಾರಿ ಪ್ರಾರ್ಥನೆ ಮಾಡ್ತಿರುವಾಗ ದೇವರಿಗೆ ನಮ್ಮ ಬಾಧೆಗಳೆಲ್ಲ ವಿವರಿಸಬೇಕು ಎಂದು ಪ್ರಯತ್ನಿಸ್ತೇವೆ. ಲೋಕ ಪರಿಸ್ಥಿತಿಯೆಲ್ಲ ಆತನಿಗೆ ವಿವರಿಸಿ ಹೇಳಬೇಕೆಂದು ಪ್ರಯತ್ನಿಸ್ತೇವೆ. ಅಂತಹ ನಿರರ್ಥಕವಾದ ಮಾತುಗಳಿಂದ ಮಾಡುವ ಪ್ರಾರ್ಥನೆ ದೇವರು ಅಂಗೀಕರಿಸುವುದಿಲ್ಲ. ಆದರೆ ನಿಮ್ಮ ಸ್ಥಿತಿ ಎಂಥದ್ದೆಂದು ಗ್ರಹಿಸಿಕೊಂಡು ಕುಗ್ಗಿದ ಹೃದಯದೊಂದಿಗೆ ನೀವು ನರಳಾಡುವಾಗ ನರಳಾಟ ಕೂಡ ಆತನು ಕೇಳುವ ಆತನಾಗಿದ್ದಾನೆ. ನಿಮ್ಮ ನಿಟ್ಟುಸಿರನ್ನು ಕೂಡ ನೋಡುವ ಆತನಾಗಿದ್ದಾನೆ. ಆ ಕಾಲದಲ್ಲಿ ಇಸ್ರಾಯೇಲ್ಯರು ಅವರು
ಪಡುತ್ತಿರುವ ಪ್ರಯಾಸದ ನಿಮಿತ್ತ, ಮಾಡುತ್ತಿರುವ ಬಿಟ್ಟಿ ಕೆಲಸದ ನಿಮಿತ್ತ ಅವರು ನರಳಾಡುತ್ತಿರುವಾಗ ದೇವರು ಅವರ ನರಳಾಟ ಕೇಳಿದರು ಎಂಬುದಾಗಿ ಅವರ ನಿಟ್ಟುಸಿರು ನೋಡಿದರೆಂದು ದೇವರು ಮೋಶೆಯನ್ನು ಕಳಿಸಿ ಅವರ ದಾಸೋಹದಿಂದ ಬಿಡಿಸಿದರೆಂದು ನಾವು ಬೈಬಲ್ನಲ್ಲಿ ನೋಡ್ತೇವೆ. ಈ ದಿನವೂ ಕೂಡ ನಮ್ಮ ಶ್ರಮೆಗಳಿಂದಲೂ, ನಮ್ಮ ಹೋರಾಟಗಳಿಂದಲೂ, ನಮ್ಮ ಸಂಕಟಗಳಿಂದಲೂ ಬಿಡಿಸುವುದಕ್ಕಾಗಿ ಯಾವತ್ತೋ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಆತನು ನಮ್ಮನ್ನು ಬಿಡಿಸುವುದಕ್ಕಾಗಿ ಸಮರ್ಥನಾಗಿದ್ದಾರೆ. ಪರಿಶುದ್ಧಾತ್ಮ ದೇವರು ಈ ಕ್ಷಣವೇ ನೀವೆಲ್ಲಿದ್ದೀರೋ ಅಲ್ಲಿ ಕುಗ್ಗಿದ ಜಜ್ಜಿದ ಹೃದಯದಿಂದ ಪ್ರಾರ್ಥಿಸುವುದಾದರೆ ಈ ಕ್ಷಣವೇ ನಿಮ್ಮನ್ನು ಅಭಿಷೇಕಿಸುವುದಕ್ಕಾಗಿ, ನಿಮ್ಮ ಪ್ರಾರ್ಥನೆ ಅಂಗೀಕರಿಸಲ್ಪಟ್ಟದಾಗಿ ದೇವರ ಸನ್ನಿಧಿಗೆ ಸೇರಲು ಪರಿಶುದ್ಧಾತ್ಮ ದೇವರು ತನ್ನ ಕಾರ್ಯ ಮಾಡುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ ಅವರೆಲ್ಲರಿಗೆ ಪ್ರಾರ್ಥಿಸುವುದನ್ನು ಕಲಿಸಿರಿ. ಯುಕ್ತವಾದ ಪ್ರಾರ್ಥನೆ, ಅಂಗೀಕರಿಸಲ್ಪಡುವ ಪ್ರಾರ್ಥನೆ, ಉತ್ತರ ಪಡೆದುಕೊಳ್ಳುವ ಪ್ರಾರ್ಥನೆ ಅವರಿಗೆ ಕಲಿಸಿಕೊಡಿರಿ. ವೈಯಕ್ತಿಕ ಪ್ರಾರ್ಥನೆಯ ಪ್ರಾಮುಖ್ಯತೆ ಕೂಡ ಗುರುತಿಸಲು ಸಹಾಯ ಮಾಡಿರಿ. ವಿಶ್ವಾಸಿಗಳೆಲ್ಲರೊಂದಿಗೆ ಸೇರಿ ಐಕ್ಯತೆಯಿಂದ ಮಾಡುವಂತಹ ಪ್ರಾರ್ಥನೆಯನ್ನು ನಮಗೂ ಕಲಿಸಿಕೊಡಿರಿ. ಆಧ್ಯಾತ್ಮಿಕವಾಗಿ ಬಲ ಹೊಂದಲು ವಾಕ್ಯ ಎಷ್ಟು ಅವಶ್ಯಕವಾಗಿದೆಯೋ ಪ್ರಾರ್ಥನೆಯೂ ಕೂಡ ಅಷ್ಟೇ ಅವಶ್ಯಕವಾಗಿದೆ ಎಂದು ಗುರುತಿಸಿ, ವಾಕ್ಯ ಧ್ಯಾನದೊಂದಿಗೆ, ಪ್ರಾರ್ಥನೆಯ ಜೀವಿತದೊಂದಿಗೆ ಆಧ್ಯಾತ್ಮಿಕವಾಗಿ ಬೆಳೆದು ಈ ಅಂತ್ಯ ದಿನಗಳಲ್ಲಿ ನಿಮ್ಮ ಬರೋಣಕ್ಕಾಗಿ ಸಿದ್ಧರಾಗಿರುವಂತೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಈ ದಿನ ಸಾಯಂಕಾಲ ನಿಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಇರುತ್ತೆ ಅಲ್ಲವೇ? ನೀವೆಲ್ಲರೂ ಸೇರಿ ನಿಮ್ಮ ಸಭೆಗಳಲ್ಲಿ ಸಭೆ ಕೂಡಿ ದಯಮಾಡಿ ಪ್ರಾರ್ಥನೆ ಮಾಡಿರಿ. ನೀವು ಸಭೆಗೆ ಪ್ರಾರ್ಥನೆ ಮಾಡಲು ಹೋಗುವುದಕ್ಕಿಂತ ಮುಂಚೆ ಅರ್ಧ ಗಂಟೆ ವೈಯಕ್ತಿಕವಾಗಿಯೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿರಿ. ಆಗ ಸಭೆಯಾಗಿ ನಾವು ಐಕ್ಯತೆಯಿಂದ ಪ್ರಾರ್ಥನೆ ಮಾಡಬಲ್ಲೆವು. ಹಾಗಾಗಿ ಪ್ರಾರ್ಥನೆಯಲ್ಲಿ ಸಿದ್ಧರಾಗಿರಿ. ಕರ್ತನ ಚಿತ್ತವಿರೋದಾದ್ರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಹಾಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಸತತವಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಹಾಗೆ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ಈ ನಮ್ಮ ಸೇವೆಗೋಸ್ಕರವೂ ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ಹೆಸರು, ಊರು ಕಾಮೆಂಟ್ ಸೆಕ್ಷನ್ ನಲ್ಲಿ ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಜೂನ್ 17ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸಲಾಗಿದೆ. ನಿಮ್ಮಲ್ಲಿ ಬಹಳಷ್ಟು ಜನ ಕೋರಿಕೊಳ್ಳುತ್ತಿರುವ ಹಾಗೆ ನಿಮ್ಮನ್ನು ವೈಯಕ್ತಿಕವಾಗಿ ನೋಡುವುದಕ್ಕಾಗಿಯೂ, ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿಯೂ, ದೇವರ ವಾಕ್ಯ ಸಾರುವುದಕ್ಕಾಗಿಯೂ ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಈ ದಿನಾಂಕವನ್ನು ನೆನಪಿನಲ್ಲಿಟ್ಕೊಳ್ರಿ. ಜೂನ್ 17ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಲು ಅವಕಾಶವಿರುತ್ತೆ. ಜ್ಞಾಪಕದಲ್ಲಿಟ್ಕೊಳ್ರಿ, ಜೂನ್ 17ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೂ, 6 ಗಂಟೆಯಿಂದ 10 ಗಂಟೆಯವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ವಿಳಾಸ ಗಮನ ಕೊಟ್ಟು ಕೇಳಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗಳೂರು. ಇನ್ನು ಹೆಚ್ಚಿನ ವಿವರ ನಿಮಗೆ ಬೇಕಾಗುವುದಾದರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿ. ಇಲ್ಲವೇ ಕೆಳಗೆ ಕೊಡಲ್ಪಟ್ಟ ಈ ನಂಬರ್ಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ತಿರುಗಿ ನಿಮಗೆ ಡೀಟೇಲ್ಸ್ ಕಳಿಸಿಕೊಡಲಾಗುತ್ತೆ. ತಪ್ಪದೆ ಬರ್ತೀರಲ್ಲವೋ?